ಸ್ನೇಹಿತರೆ ನೋಡ್ಬೋದು, ನನ್ನ ಮೊದಲ ಟನ್ನಲ್ ಎಂಟ್ರಿ ಈ ಗಾಡಿಯಲ್ಲಿ 5ನೇ ಗೇರಲ್ಲಿ ಐತೆ, 60ನೇ ಸ್ಪೀಡಲ್ಲಿ ಇದ್ದೀನಿ. ನೋಡ್ಬೋದು ಯಾವ ಥರ ಐತೆ ಅಂತೇಳಿ. ಮುಂದೆ ಮಸ್ತ್ ಟನಲ್ ಐತೆ, ಹೊಸಪೇಟೆ ಟನಲ್ ಇದು. ಒಳಗೆ ಎಂಟ್ರಿ ಆಗನೀಗ 3 ಲೈನಿಂದ ಐತೆ ಗುರು ಇದು ಟನಲ್ಲು. ಹೆಂಗೈತೆ ನೋಡ್ಬೋದು, ಇಲ್ಲಿ ಸಖತ್ತು ಬಿಡ್ತೈತೆ ಇದು. 3 ಲೈನಿಂದ ರೋಡು ಮಸ್ತ್. ಒಂದು ಹತ್ರ ಒಂದು 150-200 ಮೀಟ್ರ್ ಐತೆ ಅನ್ಸ್ಬೋದು ನನಗೆ ಅನ್ಸಿದಂಗೆ. ಒಂದು 200 ಮೀಟ್ರ್ ಇರ್ಬೋದು ಇದು ಟನಲ್ಲು. ಮಸ್ತ್ ಐತಿ. ಮುಂದೆ ನೋಡ್ಬೋದು, ಇದ್ರ ಹಿಂದನೇ ಐತಿ ಹೊಸಪೇಟೆ TB ಡ್ಯಾಮ್, ತುಂಗಭದ್ರಾ ಡ್ಯಾಮು. ಡ್ಯಾಮ್ನ ಒಂದು ಹಿನ್ನೀರಿದೆಯಲ್ಲ, ಸುತ್ತ ನಿಮಗೆ ಕಾಣೋದೆಲ್ಲ ಹಿನ್ನೀರ. ಇದು ಪಳಪಳ ಅಂತ ಹೊಳೆಗ್ತೈತಿ ನೋಡ್ರಿ. ಅವನು ಹೆಂಗೆ ಹೊಳೆಗ್ತೈತಿ ನೀರು. ಸೂರ್ಯ ಕರೆಕ್ಟ್ ನೀರಿನ ಮ್ಯಾಗ ಅದಾನ, ಅದಕ್ಕೆ ಪಳಪಳ ಅಂತ ಹೊಳೆಗ್ತೈತಿ ನೀರು ಮಾತ್ರ. ಇದ್ರ ಪಕ್ಕದಾಗ ಐತಿ ರೈಲ್ವೆ ಲೈನು, ಟನಲ್ ಮೇಲಿಂದ ಹೋಗ್ತೈತೆ ಅದು. ಮಸ್ತ್ ಐತೆ ಅದು ರೈಲ್ವೆ ಲೈನು. ಡ್ರೋನ್ ವ್ಯೂ ಮಾತ್ರ ಒಳ್ಳೆ ಮಸ್ತ್ ಕಾಣ್ತೈತಿ ಇದ್ರದ್ದು. ಹೊಸಪೇಟೆ TB ಡ್ಯಾಮು ಅಂತ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತಂದು ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕಕ್ಕೆ ಹೆಂಗೆ ಹೊಡೆದ ನೋಡ್ರಿ. ಮುಂದಿನ ಎಕ್ಸೆಲ ಕಿತ್ಕೊಂಡೋಗೈತಿ ಗಾಡಿದು. ಮುಂದಿನ ಎಕ್ಸೆಲ ಕಿತ್ಕೊಂಡೋಗೈತೆ, ಆ ಥರ ಆಕ್ಸಿಡೆಂಟ್ ಆಗೈತಿ. ಇತ್ತೀಚೆಗೆ ಸಖತ್ ಕೇಳಬಾರತ್ತವಪ್ಪ ಆಕ್ಸಿಡೆಂಟ್. ಹೆಂಗೆ ಡ್ರೈವ್ ಮಾಡ್ತಾರೋ ಏನೋ. ಮೊನ್ನೆ ನನ್ನ ಕಣ್ಮುಂದನ ಒಂದು ಕ್ಯಾಂಟ್ರ್, ಒಂದು ಕಬ್ಬು ತುಂಬಿದ ಟ್ರಕ್. ಅವ ಕಬ್ಬು ತುಂಬಿದ ಟ್ರಕ್ ಕರೆಕ್ಟ್ ಹೊಂಟಾನ ಸ್ಲೋ ಆಗಿ. ಅವನು ಇವಾಗ ಕ್ಯಾಂಟ್ರದವನು ಕುಡ್ಗಿಡ್ಕೊಂಬ ಗೊತ್ತಲ್ಲ, ಅವನು ಟಚ್ ಮಾಡಿದಪ್ಪ ಅವನಿಗೆ. ಈ ಥರ ಆದ್ರೆ ಹೆಂಗಂತ ಹೈವೇದೊಳಗೆಲ್ಲ. ಅವ್ನ ಪಾಡಿಗೆ ಒಂದು ಸೈಡಿಗೆ ಕರೆಕ್ಟಾಗಿ ಹೊಂಟಾನ ಅವ್ನ ಲೈನ್ಯಾಗ. ಇವ ಕರೆಕ್ಟಾಗಿ ಹೋಗ್ಬೇಕಾದ್ರೆ ಕ್ಯಾಂಟ್ರದ ಲೈನ್ಯಾಗ ಅವ್ನು ಓವರ್ಟೇಕ್ ಮಾಡೋಕೆ ಹೋದ, ಸರಿಯಾಗಿ ಅದನ್ನು ತಿಕ್ಕೆಂತಾರ ಹೋದ ಕಬ್ಬನ್ನ. ಹಂಗಾಗ್ತಾವೆ. ಭಾಳ ಕೇರ್ಫುಲ್ಲಾಗಿ ಹೋಗ್ಬೇಕು ರೋಡ್ನಾಗೆಲ್ಲ. ಸೊ ಹೋಗೋಣ ನಮ್ಮೂರು ಸೈಡ್. ಹೊಟ್ಟೆ ನಾನು ನನ್ನ ಈ ಬೈಕ್ನಾಗ ಫಸ್ಟ್ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಪ್ಲಸ್ ಒಂದು ಲಾಂಗ್ ರೈಡ್ ನಮ್ಮೂರ ಕಡೆಗೆ. ಬರೋ ಮುಂದೆ ಬಂದಿದ್ದೆ, ಬಟ್ ಹೋಗೋ ಮುಂದೆ ಒಂದು ಸಣ್ಣದಾಗಿ ಬ್ಲಾಗ್ ಮಾಡೋದಂತ ಮಾಡ್ತಾ ಇರೋದು. ಬರೋ ಮುಂದೇನು ಅಷ್ಟು ಟೈಮ್ ಸಿಗೋಲ್ಲ ನನಗೆ, ಯಾಕಪ್ಪ ಬೆಳಿಗ್ಗೆ ಬಿಟ್ಟಿರ್ತೀನಿ, ಕೆಲ್ಸಕ್ಕೆ ಲೇಟ್ ಆಕೈತಿ ಅಂತ ಬಂದ್ಬಿಡ್ತೇನೆ ನಾನು. ಸೊ ಹೋಗೋ ಮುಂದೆ ಮಾತ್ರ ಆರಾಮಾಗಿರ್ತೈತಿ. ಆದರೂ ಹೋಗ್ತಾ ಹೋಗ್ತಾ ಕತ್ಲ ಹೋಗ್ತೈತಿ ಊರಿಗೆ ಮುಟ್ಟೋದ್ರಾಗ, ಮನೆ ಮುಟ್ಟೋದ್ರಾಗ. ಎಲ್ಲ ಜೀವನದಾಗ ಇದ್ದದ್ದು ಇವೆಲ್ಲ ಕೆಲಸ, ರೈಡಿಂಗ್ ಎಲ್ಲ. ಸೊ ಹೊಂಟೇನಿ ಮಾಡೋದು. ಸ್ಕೂಲ್ ಬಸ್ ಹೊಂಟೈತಿ. ಸ್ಕೂಲ್ ಬಸ್ನಾಗ ಟೀಚರ್ಸು ಸ್ಟೂಡೆಂಟ್ಸ್ ಅದನ್ನ ಎಲ್ಲೇ ಯಾರ ನೋಡಿ ಈ ಪಬ್ಲಿಕ್ ಬಸ್ ಅನ್ಕಂಡು ನಾನು. ಮತ್ತು ಸ್ಕೂಲ್ ಬಸ್ನ ಪಬ್ಲಿಕ್ ಬಸ್ ಮಾಡಿಬಿಟ್ರೆ ಅನ್ಕಂಡೆ. ಎಲ್ಲ ಟೀಚರ್ಸ್ ಎಲ್ಲ ಹೊಂಟಾರವರು. ಇಲ್ಲೆಲ್ಲ ಸಕ್ಕ ದೊಡ್ಡ ಕಂಪ್ನಿ ಅದಾವ್ರು ಇಲ್ಲಿ. ಎಲ್ಲ ಬರೀ ಸ್ಟೀಲ್ ಕಂಪ್ನಿಗಳು ಇಲ್ಲೆಲ್ಲ. ಐರನ್ ಕಂಪ್ನಿಗಳೆಲ್ಲ, ಐರನ್ ಫ್ಯಾಕ್ಟ್ರೀಸ್ ನೋಡ್ಬೋದು ಎಲ್ಲ ಯಾವ ಥರ ಅದು. ಅದಿರಿನ ಗುಡ್ಡಗಳಿವೆ ಎಲ್ಲ. ಮ್ಯಾಗ್ನೀಸ್ ತುಂಬಿ ತುಳುಕ್ತೈತಿ ಇಲ್ಲೆಲ್ಲ ಸುತ್ತಮುತ್ತ. ಹೊಸಪೇಟೆ ಸುತ್ತಮುತ್ತ ಯಾರೋ ಬಂದು ರೈಡ್ ಹೋದ. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಒಳಗೆ. ನಮ್ಮ ಹಿಮಾಲಯನ್ ಇದು ನಾ ತಗೊಂಡಿರೋದು. ನಿಮಗೆಲ್ಲ ಗೊತ್ತಿಲ್ಲಪ್ಪ ಅಂದರೆ ಇದು ಹೊಂಡಾ ಬೈಕ್ NX 200 ಸೆಮಿ ಬೈಕ್ ಅಂತಂದು ಹೇಳ್ಬೋದು. ಡೈಲಿ ಕಮ್ಯೂಟ್ ಮತ್ತು ಟೂರಿಂಗ್ ಮಾಡ್ಬೋದು ಇದ್ರಾಗ ಒಂದು ಲೆವೆಲಿಗೆ. ಆಫ್ ರೋಡಿಂಗ್ ಕೂಡ ಮಾಡ್ಬೋದು ಈ ಬೈಕ್ನಾಗ. ಎಲ್ಲ ಬರೀ ಎಕ್ಸ್ಪಲ್ಸ್ ಅಂತಾರೆ, ಬಟ್ ಎಕ್ಸ್ಪಲ್ಸ್ ಅದು ಪೂರ್ತಿ ಆಫ್ ರೋಡ್ ಆಗುತ್ತೆ. ಬಟ್ ಇದು ಸೆಮಿ ಆಫ್ ರೋಡು. ಬಟ್ ಲುಕ್ನಾಗ ಸೂಪರಾಗಿ ಐತಿ. ನನ್ನ ಒಂದು ಮೈಂಡ್ ಸೆಟ್ನಾಗ ಅಂದ್ರೆ ನನ್ನ ಒಂದು ಥಿಂಕ್ ಪ್ಯಾಡ್ನಾಗ ಇದು ಎಕ್ಸ್ಪಲ್ಸ್ಗಿಂತ ಲುಕ್ನೇ ಚೆನ್ನಾಗೈತೆ ಅದು ಅಂತ ನನ್ನೊಂದು ಪಾಯಿಂಟ್ ಆಫ್ ವ್ಯೂ. ದಯವಿಟ್ಟು ಎಕ್ಸ್ಪಲ್ಸ್ ರೈಡರ್ಗಳೆಲ್ಲ ಬೇಜಾರಾಗಬೇಡ್ರಪ್ಪ. ಹೀರೋ ಮತ್ತು ಹೊಂಡಾ ಏನು ಬೇರೆ ಅಲ್ಲ, ಅಣ್ಣ ತಾಂಬರ್ ಇದ್ದಂಗೆ. ಸೊ ಒಳ್ಳೆ ಮಸ್ತ್ ಐತಿ. ರೈಡಿಂಗ್ ಪೊಸಿಷನ್ ಎಲ್ಲ ಕಂಫರ್ಟ್ ಐತಿ. ಏನು
ಸ್ಟ್ರೆಸ್ ಅನ್ಸಲ್ಲ, ಮೊಳಕಾಲು ನೋವು ಗಿಣಕಾಲು ನೋವು ಏನು ಅನ್ಸಲ್ಲ. ಸ್ವಲ್ಪ ಪೆಲೇನ ಕುಂತರಿಗೆ ಆಗ್ಬೋದು, ಯಾಕಪ್ಪ ಅಂದ್ರೆ ಅಪ್ಗ್ರೇಡ್ ಐತದ ಒಂದು ಸ್ವಲ್ಪ ಮೇಲೆ ಹೈಟ್ ಆಗಿರ್ತೈತಲ್ಲ ಹಿಂದೆ, ಅವ್ರು ಕುಂತರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ರೈಡರಿಗೆ ಏನಂತ ಏನು ಇದಾಗೋದಿಲ್ಲ. ಹತ್ತತ್ರ ಒಂದು 760 ಕಿಲೋಮೀಟ್ರ್ ಓಡಿಸ್ತೇನೆ ನಾನು, 760 ಕಿಲೋಮೀಟ್ರ್ ಇದು. ಏನಂತ ಕಷ್ಟ ಏನಾಗಿಲ್ಲ 700 ಕಿಲೋಮೀಟ್ರ್ ಓಡಿಸಿದ್ರು. ಸೊ ಮೊದಲ ಒಂದು ಸರ್ವಿಸ್ ಕೂಡ ಮಾಡಿಸ್ಬೇಕು ಇದಕ್ಕೆ. 750ರಿಂದ 1000 ಕಿಲೋಮೀಟ್ರ್ ಹೇಳಿದಾರೆ ಅವರು. ಆಲ್ರೆಡಿ ಇವತ್ತು ಫೋನ್ ಕೂಡ ಮಾಡಿದ್ರು ಏನದು ಶೋರೂಮ್ನಿಂದ. ಸರಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ನಮ್ಮೂರಲ್ಲೇ ಮಾಡಿಸ್ಬೇಕು, ರಾಣೆಬೆನ್ನೂರಿನಾಗ. ನೋಡೋಣ, ಎಲ್ಲಾದರೂ ಮಾಡಿಸ್ಕೊಳ್ರಿ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ. ನೋಡೋಣ, ರಾಣೆಬೆನ್ನೂರಿನಾಗ ಮಾಡಿಸ್ತೇನೆ ಫಸ್ಟ್ ಸರ್ವಿಸ್ನ. ಅದ್ರ ಕೂಡ ಟ್ರೈ ಮಾಡ್ತೀನಿ ಬ್ಲಾಗ್ನ ಮಾಡೋಕೆ. ಅಂತ ಏನಿರಲ್ಲ, ಫಸ್ಟ್ ಸರ್ವಿಸ್ ಆಯಿಲ್ ಚೇಂಜ್ ಸಣ್ಣ ಪುಟ್ಟ ಸ್ವಲ್ಪ ಟೈಟ್ ಮಾಡ್ತಾರೆ ಅಷ್ಟ, ಏನಾದರೂ ಲೂಸ್ ಆಗಿದ್ರೆ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಸೊ ಹೋಗೋಣ.